ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಪಾಟೀಲ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮೋಸ್ಟ್ ಅವೇಟೆಡ್ ಫೋನ್ ರೆಡ್ಮಿ ನೋಟ್ 5 ಪ್ರೋನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಒಂದು ಫುಲ್ ರಿವ್ಯೂನ ಕೂಡ ತಿಳಿಸ್ಕೊಡ್ತೀವಿ. ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಆಗಿರಲಿ, ಇದರಲ್ಲಿ ನನಗೆ ಏನೊಂದು ಇಷ್ಟ ಆಗಿದೆ, ಏನಕ್ಕೆ ಈ ಒಂದು ರೆಡ್ಮಿ ನೋಟ್ 5 ಪ್ರೋನ ನಾವು ಅಲ್ಲಿಂದ ತಗೋಬೇಕಪ್ಪ ಅಂತ ನಿಮಗೆ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ವಿಡಿಯೋನ ಮೊದಲು ಲೈಕ್ ಮಾಡಿ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಲೈಕ್ ಮಾಡೋದು ಮಾತ್ರ ನಿಮ್ಮ ಕೆಲಸ ಆಗಿದೆ. ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್ ಪೇಜ್ಗೆ ಕೂಡ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ನಾವಿವಾಗ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲು ಮಿ A1 ಮತ್ತು ರೆಡ್ಮಿ ನೋಟ್ 5 ಪ್ರೋನ ಒಂದು ಬಾಕ್ಸ್ ಕಂಪೇರ್ನ ಮಾಡೋಣ. ಎರಡೂ ಬಾಕ್ಸ್ಗಳಿಂದ ನೋಡಲಿಕ್ಕೆ ಸೇಮ್ ಆಗಿದೆ, ಸೇಮ್ ಫ್ರಂಟ್ ಲುಕ್ ಕೂಡ ಇದೆ. ಇಷ್ಟೇ ಅಲ್ಲದೆ ಈ ಒಂದು ಬಾಕ್ಸ್ನಲ್ಲಿ ಮೇಲ್ಗಡೆ ಒಂದು ಕವರ್ನ ಕೊಟ್ಟಿದ್ದಾರೆ ಮಿ A1ನಲ್ಲಿ, ಬಟ್ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಕೊಟ್ಟಿಲ್ಲ. ತುಂಬ ಪ್ರೀಮಿಯಂ ಇದೆ ಅಂತ ಹೇಳ್ಕೋಬೋದು. ಬ್ರ್ಯಾಂಡ್ ನೇಮ್ನ ಕೊಟ್ಟಿದ್ದಾರೆ. ಬಾಕ್ಸ್ನ ಹಿಂದಿನ ಸೈಡ್ ಒಂದು ಮೇನ್ ಹೈಲೈಟಿಂಗ್ ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಾವಿವಾಗ ಫಟಾಫಟ್ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ನ ಒಳಗಡೆ ಒಂದು ಎಸೆಸರಿನ ಕೊಟ್ಟಿದ್ದಾರೆ, ನೋಡೋಣ. ನಾನಿವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ಓಪನ್ ಮಾಡಿದ ನಂತರ ಒಳಗಡೆ ನಿಮಗೆ ಮತ್ತೊಂದು ಚಿಕ್ಕದಾದ ಬಾಕ್ಸ್ ನೋಡೋಕ್ಕೆ ಸಿಗ್ತಾ ಇದೆ. ಇದರ ಒಳಗಡೆ ನಿಮಗೆ ಇಲ್ಲಿಂದ ಒಂದು ರೆಡ್ಮಿ ನೋಟ್ 5 ಪ್ರೋನ ಒಂದು ಬ್ಯಾಕ್ ಕವರ್ನ ನೀಡಲಾಗಿದೆ. ಇದೊಂದು ಪ್ರೀಮಿಯಂ ಇದೆ ಅಂತ ಕೂಬೋದು. ಇದರಲ್ಲಿ ಒಂದು ಪ್ರತಿ ಸಾರಿ ರೆಡ್ಮಿ ಫೋನ್ ಇದೇ ಥರ ಒಂದು ಬ್ಯಾಕ್ ಕೇಸ್ ಕವರ್ನ ಕೊಟ್ಟರೆ ಯಾರಿಗೂ ಇಲ್ಲಿಂದ ಬ್ಯಾಕ್ ಕವರ್ ಅವಶ್ಯಕತೆ ಇಲ್ಲ ಅನ್ಕೋತಾ ಇದ್ದೀನಿ. ಇದ್ಬಿಟ್ರೆ ಒಳಗಡೆ ನಿಮಗೆ ಮೇನ್ ಡಿವೈಸ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಒಂದು ಮೇನ್ ಡಿವೈಸ್ನಲ್ಲಿಂದ ಬ್ಲೂ ಕಲರ್ನಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಫ್ರೆಶ್ ಕಲರ್ ಅನಿಸುತ್ತೆ. ಪ್ರತಿ ಸಾರಿ ಬ್ಲ್ಯಾಕ್ ಆಗಿತ್ತು, ಬಟ್ ಇವಾಗ ಬ್ಲೂ ಕಲರ್ ಬಂದಾಗಿದೆ. ನೆಕ್ಸ್ಟ್ ಇದ್ಬಿಟ್ರೆ ಒಳಗಡೆ ನಿಮ್ಮಿಂದ ಯೂಸರ್ ಮೇಲೆ ನೋಡೋಕ್ಕೆ ಸಿಗ್ತಾ ಇದೆ. ಇವನ್ನ ಒಂದು ಸಲ ನೋಡ್ಕೊಳ್ಳಿ, ಆಮೇಲೆ ನಿಮ್ಮ ಫೋನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ. ಇದ್ಬಿಟ್ರೆ ಒಳಗಡೆ ಇಲ್ಲಿಂದ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಈ ಒಂದು ಅಡಾಪ್ಟರ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಆಗಲ್ಲ, ಬಟ್ ನಿಮ್ಮ ಸ್ಮಾರ್ಟ್ ಫೋನಿಂದ ಸಪೋರ್ಟ್ ಆಗುತ್ತೆ. ಈ ಒಂದು ಅಡಾಪ್ಟರ್ನಿಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ಲ. 1 ರಿಂದ 2 ಗಂಟೆ ನಿಮಗೆ ಇಲ್ಲಿಂದ ಚಾರ್ಜ್ ಟೈಮ್ ತಗೋತ್ತೆ. ಅಲ್ಲಿ ಅಷ್ಟರೊಳಗಡೆ ರೆಡ್ಮಿ ನೋಟ್ 5 ಪ್ರೋ ಫುಲ್ ಚಾರ್ಜ್ ಆಗ್ಬೋದು. ನೆಕ್ಸ್ಟ್ ಇದ್ಬಿಟ್ರೆ ನಿಮಗೆ ಇಲ್ಲಿಂದ ಒಂದು USB C ಪೋರ್ಟ್ನ ಕೊಡಬೇಕಾಗಿತ್ತು. C ಪೋರ್ಟ್ನ ಕೊಟ್ಟಿಲ್ಲ, ಮೈಕ್ರೋ USB ಕೊಟ್ಟಿದ್ದಾರೆ. ಮಿ A1 ಜೊತೆ ಕಂಪೇರ್ ಮಾಡಿಕೊಂಡ್ರೆ ಮಿ A1ನಲ್ಲಿ C ಪೋರ್ಟ್ ಕೊಟ್ಟಿದೆ. ಡೇಟಾ ಶೇರಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ಬೋದು. ಇವಾಗ ನಾನು ಇಲ್ಲಿಂದ ರಿಟರ್ನ್ ಆಗಿ ಈ ಒಂದು ಎಸೆಸರೀಸ್ನ ಇಲ್ಲಿಂದ ಪ್ಯಾಕ್ ಮಾಡಿಬಿಟ್ಟು ಮೇನ್ ಡಿವೈಸ್ನ ಫೀಚರ್ಸ್ನ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲೇದಾಗಿ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಪ್ಯೂರ್ ಮೆಟಾಲಿಕ್ನಿಂದ ಈ ಒಂದು ಬಾಡಿನ ತಯಾರು ಮಾಡಾಗಿದೆ. ಹೊರಗಿನ ಭಾಗ ಯಾವುದು ಪ್ಲಾಸ್ಟಿಕ್ ಆಗಿ ನೋಡೋಕ್ಕೆ ಸಿಗ್ತಾ ಇಲ್ಲ. ಬಟ್ ಇದು ಬಿಟ್ಟರೆ ಫೋನ್ನ ಡಿಸ್ಪ್ಲೇ ಕೂಡ ಇಲ್ಲಿಂದ ತುಂಬ ಒಂದು ಒಳ್ಳೆ ಡಿಸ್ಪ್ಲೇನ ನೀಡಲಾಗಿದೆ. ಬೆಜೆಲೆಸ್ ಆಗಿರಲಿ, ರೌಂಡ್ ಕಾರ್ನರ್ ಆಗಿರಲಿ, ಫೋನ್ನ ಫ್ರಂಟ್ ಸೈಡ್ ಇನ್ನೂ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಅದು ಕಾರಣ ರೌಂಡ್ ಕಾರ್ನರ್ ಮತ್ತು ಬೆಜೆಲೆಸ್ ಡಿಸ್ಪ್ಲೇ ಬಂದುಬಿಟ್ಟು 5.9 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇನ ನೀಡಲಾಗಿದೆ. ಇಷ್ಟಲ್ಲದೆ ಗೊರಿಲ್ಲಾ ಗ್ಲಾಸ್ ಕೂಡ ಇದಕ್ಕೆ ಅಳವಡಿಸಲಾಗಿದೆ. ಪ್ರತಿ ಸಾರಿ xiaomi ಫೋನ್ಸ್ ನಮಗೆ ಇಲ್ಲಿಂದ ಹೊಸ ಫೀಚರ್ಸ್ಗಳನ್ನ ನೀಡ್ತಾ ಇದೆ. ಅದೇ ಥರ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಪ್ರೊಸೆಸರ್ ಕೂಡ ಪ್ರತಿ ವರ್ಷದಿಂದ ಇನ್ಕ್ರೀಸ್ ಮಾಡ್ತಾನೆ ಹೋಗುತ್ತೆ. ಮಿ A1ನಲ್ಲಿ ಲಾಸ್ಟ್ ಇಯರ್ ನಮಗೆ ಇಲ್ಲಿಂದ ಸ್ನ್ಯಾಪ್ಡ್ರ್ಯಾಗನ್ 625 ನೀಡಿತ್ತು, ಬಟ್ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ ಲೇಟೆಸ್ಟ್ ಪ್ರೊಸೆಸರ್ 636ನ ನೀಡಲಾಗಿದೆ. ಇದರಿಂದ ನಿಮ್ಮ ಸ್ಮಾರ್ಟ್ ಫೋನ್ ಇಲ್ಲಿಂದ ಹ್ಯಾಂಗ್ ಆಗಲ್ಲ, ಲ್ಯಾಗ್ ಆಗಲ್ಲ, ಯಾವುದೂ ಪ್ರಾಬ್ಲಮ್ಸ್ ಇಲ್ಲಿಂದ ನಾರ್ಮಲ್ ಆಗಿ ಬರಲ್ಲ ಅನ್ಕೋತಾ ಇದ್ದೀನಿ. ಫೋನ್ನ ಬ್ಯಾಟ್ರಿ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 4000 mAh ಬ್ಯಾಟ್ರಿನ ಕೊಟ್ಟಿದೆ. ಇವಾಗ Honor 9 Lite ಆಗಿರಲಿ, ಮಿ A1 ಆಗಿರಲಿ, Moto G5+ ಆಗಿರಲಿ, ಇವು ಕೂಡ ಒಂದು ಬಜೆಟ್ ರೇಂಜಲ್ಲಿ ಸ್ಮಾರ್ಟ್ ಫೋನ್ ಆಗಿತ್ತು. ಬಟ್ ಇದರಲ್ಲಿ 3000 mAh ಮೇಲ್ಗಡೆ ಬ್ಯಾಟ್ರಿನ ಕೊಟ್ಟಿರಲಿಲ್ಲ. ರೆಡ್ಮಿ ನೋಟ್ 5 ಪ್ರೋನಲ್ಲಿ 4000 mAh ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಇವಾಗ ಹೊಸ ಫೋನ್ ಬಂದರೆ asus zenphone Max Pro M1ನಲ್ಲಿ 5000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಬಟ್ ಇದೊಂದು ಬಜೆಟ್ ಪ್ರೈಸ್ನಲ್ಲಿ ಒಳ್ಳೆ ಫೀಚರ್ ಅಂತ ಹಾಕೋಬಹುದು. 4000 mAh ಬ್ಯಾಟ್ರಿ ಸಹಾಯದಿಂದ ನಾವು ದಿನನಿತ್ಯ ಕಂಟಿನ್ಯೂ ಆಗಿ ಬಳಕೆ ಮಾಡಿಕೊಂಡ್ರೆ ಒಂದು ದಿವಸದ ಮೇಲ್ಗಡೆ ನಿಮಗೆ ಇಲ್ಲಿಂದ ಫುಲ್ ಬ್ಯಾಟ್ರಿ ಟೈಮ್ ನೋಡೋಕ್ಕೆ ಸಿಗುತ್ತೆ. ಯಾವುದೂ ಪ್ರಾಬ್ಲಮ್ಸ್ ಇಲ್ಲದೆ ಒಂದು ದಿನ ಫುಲ್ ನೀವು ಬಳಕೆ ಮಾಡ್ಕೋಬೋದು. ನೆಕ್ಸ್ಟ್, ಈ ಒಂದು ಫೋನ್ನ ಮೇನ್ ಫೀಚರಪ್ಪ ಅಂದರೆ ಕ್ಯಾಮ್ರಾ. ಡ್ಯುವಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಹಿಂದಿನ ಭಾಗ 12 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಡ್ಯುವಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ವಿತ್ ಡ್ಯುವಲ್ ಫ್ಲ್ಯಾಶ್. ಇದರಲ್ಲಿ ಫೀಚರ್ಸ್ ಏನಪ್ಪ ಅಂದರೆ ಪೋರ್ಟ್ರೇಟ್ ಆಪ್ಷನ್ನ ಕೊಟ್ಟಿದ್ದಾರೆ. ತುಂಬ ಒಂದು ಒಳ್ಳೆ ಬೋಕೆ ಎಫೆಕ್ಟ್ ನೋಡೋಕ್ಕೆ ಸಿಗುತ್ತೆ. 2 ಕ್ಯಾಮ್ರಾಗಳ ಅವಶ್ಯಕತೆಯಿಂದ ಒಂದು ಕ್ಯಾಮ್ರಾಲಿಂದ ಫೋಕಸ್ ತಗುತ್ತೆ, ಒಂದು ಕ್ಯಾಮ್ರಾಲಿಂದ ಬ್ಲರ್ ಎಫೆಕ್ಟ್ನ ಕೊಟ್ಬಿಟ್ಟು ಒಂದು ಒಳ್ಳೆ ಬೋಕೆ ಎಫೆಕ್ಟ್ ಇರೋ ಒಂದು ಫೋಟೋಗಳನ್ನ ಈ ಒಂದು ಕ್ಯಾಮ್ರಾದಿಂದ ತಕ್ಕೋಬೋದು. ನೆಕ್ಸ್ಟ್, ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಸೆಲ್ಫಿ ಯೂಸರ್ಸ್ಗೆ ತುಂಬ ಯೂಸ್ಫುಲ್ ಅನ್ಕೋಬಹುದು. 20 ಮೆಗಾಪಿಕ್ಸೆಲ್ ಇರುವ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ವಿತ್ LED ಫ್ಲಾಶ್ ಇಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇದೆ.
ನೀವೆಲ್ಲ ಈ ಒಂದು ಸ್ಯಾಂಪಲ್ನ ನೋಡ್ಕೋಬೋದು. ಈ ಥರ ಒಂದು ಫೋಟೋಗಳಿಂದ ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ ಫೋಟೋ ಶೂಟ್ಗಳನ್ನ ನೋಡ್ಕೋಬೋದು. ಈ ಥರ ನಿಮಗೆ ಈ ಒಂದು ರೆಡ್ಮಿ ನೋಟ್ 5 ಪ್ರೋನಲ್ಲಿ ಫೋಟೋಗಳು ನೋಡೋಕ್ಕೆ ಸಿಗುತ್ತೆ. ಇದನ್ನ ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಬೇರೆ ಫೀಚರ್ಸ್ಗಳೆಲ್ಲ ಸೇಮ್ ಆಗಿದೆ. ಮೇಲ್ಗಡೆ ಏರ್ ಬ್ಲಾಸ್ಟರ್ನ ಕೊಟ್ಟಿದ್ದಾರೆ, ಕೆಳಗಿನ ಭಾಗ ಒಂದು ಸೌಂಡ್ ಮತ್ತು ಮೈಕ್ರೋ USB ಪೋರ್ಟ್, ಮೈಕ್ ಮತ್ತು 3.5mm ಹೆಡ್ಫೋನ್ ಜಾಕ್ನ ಕೊಟ್ಟಿದ್ದಾರೆ. ಫೋನ್ನ ಬಲಭಾಗ ನಮಗೆ ಇಲ್ಲಿಂದ ವ್ಯಾಲ್ಯೂಮ್ ಡೌನ್ ಕೀಸ್ ಮತ್ತು ಇಲ್ಲಿಂದ ಲಾಕ್ ಬಟನ್ಸ್ಗಳನ್ನ ನೀಡಲಾಗಿದೆ. ಈ ಒಂದು ಫೋನಲ್ಲಿ ನಾವು ಒಂದು ಹೈಬ್ರಿಡ್ ಸಿಮ್ ಪ್ಲಾನ್ ನೋಡ್ತಾ ಇದ್ವಿ, ಬಟ್ ಈ ಒಂದು ಕಾರಣಕ್ಕಾಗಿ ಡಿಸಪಾಯಿಂಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಎಟ್ ಎ ಟೈಮ್ ಇಲ್ಲಿಂದ ಡೆಡಿಕೇಟ್ ಸಿಮ್ ಸೆಟ್ನ ಕೊಟ್ಟಿತ್ತಂದರೆ 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ಗಳನ್ನ ಈಸಿಯಾಗಿ ಬಳಸಿದ್ವಿ. ಫ್ರೆಂಡ್ಸ್, ನಾನಿವಾಗ ಈ ಒಂದು ಫೋನ್ನ ಫಸ್ಟ್ ಬೂಟ್ ಮಾಡಿದ್ದೀನಿ, ಎಲ್ಲ ಒಂದು ಸೆಟಪ್ನ ಕೂಡ ಮಾಡಿದ್ದೀನಿ. ಇವಾಗ ನಾವು ಇಲ್ಲಿಂದ ಇನ್ಸೈಡ್ನಲ್ಲಿರೋ ಒಂದು ಫೀಚರ್ಸ್ಗಳನ್ನ ತಿಳ್ಕೋಣ ಅಂತ. ಮೊದಲು ಈ ಒಂದು 64GB ಇಂಟರ್ನಲ್ ಸ್ಟೋರೇಜ್ ಇರೋ ಫೋನ್ ನಮಗೆ ಎಷ್ಟೊಂದು ಫ್ರೀ ಫೇಸ್ನ ಕೊಡ್ತಾ ಇದೆ ನೋಡೋಣ. ಸ್ಟೋರೇಜ್ನಲ್ಲಿ ಹೋಗಿ ನೀವು ನೋಡಿದ ನಂತರ ಇಲ್ಲಿಂದ 54GB ಫ್ರೀ ಫೇಸ್ನ ಕೊಡ್ತಾ ಇದೆ. ಅಪ್ಲಿಕೇಶನ್ಸ್ ಆಗಿರಲಿ, ಕ್ಲೀನ್ ಮಾಸ್ಟರ್ ಆಗಿರಲಿ, ಇಲ್ಲಿಂದ ನೀವು ಕ್ಲೀನಾಗಿ ಕೂಡ ನಿಮ್ಮ ಒಂದು ರ್ಯಾಮ್ಗಳನ್ನ ಕ್ಲೀನ್ ಮಾಡ್ಕೋಬೋದು, ಸ್ಟೋರೇಜ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಯಾವುದು ಆಂಡ್ರಾಯ್ಡ್ 8.1 ಓರಿಯೋ ನೋಡೋಕ್ಕೆ ಸಿಗ್ತಾ ಇಲ್ಲ. ಕಸ್ಟಮ್ ರಾಮ್ನ ಬಸಲಾಗಿದೆ, ಆಂಡ್ರಾಯ್ಡ್ ನಾಗೌಟ್ನ ಕೊಡಿದ್ದಾರೆ 7.1, ಬಟ್ ಸದ್ಯಕ್ಕೆ ಬರ್ಬೋದು ಆಂಡ್ರಾಯ್ಡ್ 8.1 ಓರಿಯೋ ಕೂಡ. ವೇಟ್ ಮಾಡೋಣ ಫೀಚರ್ಸ್ನ. ಅಷ್ಟರಲ್ಲಿ ಈ ಒಂದು MIUI ರಾಮ್ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಇದನ್ನು ಕೂಡ ನಾವು ಬಳಸ್ಕೋಬೋದು. ಸೊ ಫ್ರೆಂಡ್ಸ್, ಇದಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್ಗಳಾಗಿತ್ತು. ನಾನಿವಾಗ ಈ ಒಂದು ಫೋನ್ನ ಬಗ್ಗೆ ನನ್ನ ಒಪಿನಿಯನ್ ಆಗಿರಲಿ, ಪ್ರೋಸ್ ಆ್ಯಂಡ್ ಕಾನ್ಸ್ ಇದರಲ್ಲಿ ಏನೊಂದು ಇಷ್ಟ ಆಗಿದೆ, ಏನೊಂದು ಫೀಚರ್ ಇಷ್ಟ ಆಗಿಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನಗೆ ಇದರಲ್ಲಿ ಇಷ್ಟ ಆಗದಿರೋದನ್ನು ನೋಡ್ಕೊತಾ ಇದ್ದೀನಿ. ಕಾನ್ಸ್ನ ನೋಡೋಣ ಅಂತೆ. ನಾರ್ಮಲ್ ಆಗಿ ಈ ಒಂದು ಫೋನ್ನಲ್ಲಿ ಮೈಕ್ರೋ USB ಕೊಟ್ಟಿದ್ದಾರೆ, ಯಾವುದು C ಪೋರ್ಟ್ ಇಲ್ಲಿಂದ ಕೊಟ್ಟಿಲ್ಲ. ಈ ಸಲ ಕೊಡ್ತಾ ಇತ್ತು ಅಂದರೆ ತುಂಬ ಇನ್ನೂ ಜಾಸ್ತಿ ಫೋನ್ಸ್ಗಳು ಸೇಲ್ ಆಗ್ತಾ ಇತ್ತು, ಇನ್ನೂ ತುಂಬ ಪಾಪ್ಯುಲರ್ ಆಗ್ತಾ ಇತ್ತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಬಿಟ್ಟರೆ ಇಲ್ಲಿಂದ ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಫೋನ್ಗೆ ಸಪೋರ್ಟ್ ಆಗುತ್ತೆ, ಬಟ್ ಅಡಾಪ್ಟರ್ನಲ್ಲಿಂದ ನೀಡಲಾಗಿಲ್ಲ. 1 ಗಂಟೆ 1.5 ಗಂಟೆ ನಿಮಗೆ ಇಲ್ಲಿಂದ ಸ್ಮಾರ್ಟ್ ಫೋನ್ ಫುಲ್ ಚಾರ್ಜಿಂಗ್ ಆಗಬೇಕಾದ್ರೆ 1.5 ಗಂಟೆಯಿಂದ 2 ಗಂಟೆ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕ್ಯಾಮ್ರಾ ಬಂಪ್ನ ನೀಡಲಾಗಿದೆ. ಎಕ್ಸಾಂಪಲ್ ಐಫೋನ್ Xನಲ್ಲಿ ಕೂಡ ಯಾವ ಥರ ಒಂದು ಕ್ಯಾಮ್ರಾ ಬಂಪ್ನ ನೀಡಲಾಗಿತ್ತು, ಅದೇ ಥರ ಸೇಮ್ ಇಲ್ಲಿಂದ ಕೊಟ್ಟಿದ್ದಾರೆ. ಕೆಳಗಡೆ ಭಾಗ ಮುಖ ಮಾಡಿ ಕವರ್ನ ಬಳಸಿದ ಇಟ್ಟರೆ ಇಲ್ಲಿಂದ ಕ್ಯಾಮ್ರಾ ಮೇಲೆ ಸ್ಕ್ರಾಚಸ್ ಬೀಳುವ ಅವಶ್ಯಕತೆ ಇದೆ. ನೆಕ್ಸ್ಟ್ ಈ ಒಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ನೀಡಲಾಗಿದೆ. ಯಾವುದು ಡೆಡಿಕೇಟ್ ಸಿಮ್ ನೋಡೋಕ್ಕೆ ಸಿಗ್ತಾ ಇಲ್ಲ. 1 ಸಿಮ್ ಕಾರ್ಡ್ 1 ಮೆಮರಿ ಕಾರ್ಡ್ನ ಬಳಸ್ಕೋಬೋದು, ಬಟ್ ಡೆಡಿಕೇಟ್ ಕೊಟ್ಟಿರ್ತಂತಂದರೆ ತುಂಬ ನಮ್ಮ ಇಂಡಿಯನ್ ಯೂಸರ್ಸ್ಗೆ ತುಂಬ ಯೂಸ್ಫುಲ್ ಆಗ್ತೈತೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಫೋನಲ್ಲಿ MIUI ರಾಮ್ನ ಕೊಟ್ಟಿದ್ದಾರೆ, 9.2 ರಾಮ್ ಇದೆ. ಇದರಲ್ಲಿ ಯಾವುದು ಸ್ಟಾಕ್ OS ಅಥವಾ ಆಂಡ್ರಾಯ್ಡ್ OS ನೋಡೋಕ್ಕೆ ಸಿಗ್ತಾ ಇಲ್ಲ, ಬಟ್ ಫ್ಯೂಚರ್ನಲ್ಲಿ ಬೇರೆ ಬೇರೆ ಥೀಮ್ಸ್ಗಳನ್ನ ಬಳಸ್ಕೊಂಡು ಅದೇ ಥರ ಒಂದು ಮೆನ್ಯೂ ಸಿಸ್ಟಮ್ನ ನೋಡ್ಕೋಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾನಿವಾಗ ಈ ಒಂದು ಫೋನ್ನ ಪ್ರೋಸ್ನ ನೋಡೋಣ ಅಂತ. ಈ ಒಂದು ಫೋನಲ್ಲಿ ನನಗೆ ಪ್ರೊಸೆಸರ್ ತುಂಬ ಇಷ್ಟ ಆಗಿದೆ. ಲೇಟೆಸ್ಟ್ ಪ್ರೊಸೆಸರ್ನ ಕೊಡಿದ್ದಾರೆ, ಅದು 15,000 ರೂಪಾಯಿಗೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 636 ಅಂದರೆ ತುಂಬ ಒಳ್ಳೆ ಫೀಚರ್ ಅಂತ ಹಾಕೋಬೋದು. ನೆಕ್ಸ್ಟ್ ಇದರಲ್ಲಿ ಡ್ಯುವಲ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿದೆ ಅಂತ ಹಾಕೋಬೋದು. ಕ್ಯಾಮ್ರಲ್ಲಿ ಬೊಕೆ ಎಫೆಕ್ಟ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿರಲಿ, ತುಂಬ ಒಳ್ಳೆ ಫೋಟೋಗಳನ್ನ ಇಲ್ಲಿಂದ ನೋಡ್ಕೋಬೋದು. ನೆಕ್ಸ್ಟ್ ಬ್ಯಾಟ್ರಿ ಲೈಫ್ನಲ್ಲೂ ಕೂಡ ಅಷ್ಟೇ 4000 mAh ಬ್ಯಾಟ್ರಿನ ನೀಡಲಾಗಿದೆ. ಹಿಂದಿನ ಸಾರಿ Mi A1 ಆಗಿರಲಿ, ರೆಡ್ಮಿ ನೋಟ್ 4 ಆಗಿರಲಿ ಅಥವಾ ಬೇರೆ ಒಂದು ಹಲವಾರು ಡಿವೈಸ್ಗಳಲ್ಲಿ 3000 mAh ನೋಡಿದ್ವಿ, ಬಟ್ ಇವಾಗ ಸದ್ಯಕ್ಕೆ 4000 mAh ಕೊಟ್ಟಿದೆ. ಆರಾಮಾಗಿ 1 ರಿಂದ 1.5 ದಿನ ನೀವು ಇಲ್ಲಿಂದ ಫ್ರೀ ಆಗಿ ಆರಾಮಾಗಿ ಈ ಒಂದು ಫೋನ್ನ ಯೂಸ್ ಮಾಡ್ಕೋಬೋದು. ಫೈನಲಿ ಈ ಒಂದು ಫೋನ್ನ ಬಗ್ಗೆ ನನ್ನ ಒಪಿನಿಯನ್ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಬಟ್ SS ನವರು ಕೂಡ zenphone Max Pro M1 ಕೊಟ್ಟಿದ್ದಾರೆ. ಆ ಒಂದು ಫೋನ್ ಮತ್ತು ಈ ಒಂದು ಫೋನ್ನ ಕಂಪೇರ್ ಮಾಡ್ತೀನಿ. ಅದಕ್ಕೆ ಒಂದು ಕ್ಯಾಮ್ರಾಗೆ ಎಕ್ಸ್ಪೆಕ್ಟ್ ಕೊಟ್ಟು ಅಥವಾ ಡಿಸ್ಪ್ಲೇಗೆ ಎಕ್ಸ್ಪೆಕ್ಟ್ ಕೊಟ್ಟು ಅಥವಾ ಬ್ಯಾಟ್ರಿ ಲೈಫ್ಗೆ ಅಲ್ಲಿಂದ ಜಾಸ್ತಿ ಗಮನ ಕೊಟ್ಟು ಯಾವ ಫೋನ್ನ ತೊಗೋಬೇಕು ಅಂತ ಆವಾಗ ಡಿಸೈಡ್ ಮಾಡಿ. ನಾಳೆ ಅಥವಾ ನಾಡಿದ್ದು zenphone Max Pro M1 ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಬರುತ್ತೆ, ಅಲ್ಲಿಯೂ ಕೂಡ ವಿಡಿಯೋನ ನೋಡಿ. ಫ್ರೆಂಡ್ಸ್, ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ರೆಡ್ಮಿ ನೋಟ್ 5 ಪ್ರೋ ಒಂದು ಫುಲ್ ಅನ್ಬಾಕ್ಸಿಂಗ್ ಮತ್ತು ಪ್ರೋಸ್ ಆ್ಯಂಡ್ ಕಾನ್ಸ್ನ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು. ಎಲ್ಲ ಒಂದು ಫೀಚರ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ನಿಮಗೆ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ರೆಡ್ಮಿ ನೋಟ್ 5 ಪ್ರೋನ ತೊಗೋತಾ ಇದ್ದೀರಾ ಇಲ್ವಾ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ನೀವೊಂದು ಫೋನ್ನ ತೊಗೋಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಒಂದು ತೊಗೋತಾ ಇದ್ದಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.